ಈಶ್ವರಂದೆಯಿಂದ ಎಂಟ್ರಿ ಆದೆ, ಡೊಮೆಲ್ ಗೇಟ್ ದಾಟದೆ ಹೋಗ್ತಾ ಇದ್ದೀವಿ. ನಾನು ಎಂಟ್ರಿ ಆಗೋಕ್ಕೂ ಗೇಟ್ ಕ್ಲೋಸ್ ಮಾಡಿಬಿಟ್ರು. ನಾನೇ ಲಾಸ್ಟು ಡೊಮೆಲ್ ಗೇಟ್. ಅದು ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ, ನಾನು ಒಬ್ಬನೇ ಇರೋದು, ಯಾರೂ ಇಲ್ಲ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡು ನಾಳೆ ವೈಷ್ಣವಿ ದೇವಿಗೆ ಹೋಗ್ಬೇಕು, ಒಂದೇ ಬರೋ ಟ್ರೈನ್ ಐತೆ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಬಂದೆ. ಬಿಟ್ಟರು. ಮಳೆ ಬೇರೆ ಹೊಡಿತೈತೆ ಲೈಟಾಗಿ. ಇಲ್ಲಿ ಬರೋ ಅಷ್ಟರಲ್ಲಿ ಡೊಮೆಲ್ ಗೇಟಿಗೆ ಬರೋ ಅಷ್ಟರಲ್ಲಿ ಫುಲ್ಲ ನೆಂದೋಗಿನಿ. ಇನ್ನು 10.5 ಕಿಲೋಮೀಟ್ರ್ ಇದೆ. ಈಗ ಒಂದು ಕಿಲೋಮೀಟ್ರು, ಒಂದೂವರೆ ಕಿಲೋಮೀಟ್ರ್ ಬಂದಿದ್ದೀವಿ. ಫುಲ್ಲು ಕ್ಯೂ ಐತೆ, ಸಿಕ್ಕಾಪಟ್ಟೆ ಕ್ಯೂ ಐತೆ. ಕ್ಯೂ ಮುಗಿಸ್ಕೊಂಡು ಹೋಗ್ಬೇಕು. ಗೋಡ ಫುಲ್ಲು ಜಾಮ್ ಆಗೈತೆ ನೋಡಿ, ಕಾಯ್ತಾ ಇದಾರೆ. ನಿಳ್ಕೊಂಡು ನಡ್ಕೊಂಡು ಮುಂದಕ್ಕೆ ಬರ್ತಾ ಇದ್ದೀನಿ. ಏನು ದೇವ್ರ ದಯೆಯಿಂದ ಸೋಮವಾರ ಟಿಕೆಟ್ ಬುಕ್ ಮಾಡಿದ್ದೆ, ಶಿವನ್ ವಾರ. ಸೋಮವಾರನೇ ದರ್ಶನ ಸಿಗ್ತಾ ಇದೆ ದೇವ್ರ ದಯೆಯಿಂದ. ಅಲ್ಲಲ್ಲಿ ಕಂಬದಲ್ಲಿ ಬೋರ್ಡಲ್ಲಿ ಬರ್ದಿದ್ದಾರೆ ಇನ್ನು ಎಷ್ಟು ಕಿಲೋಮೀಟ್ರ್ ಇದೆ, 10 ಕಿಲೋಮೀಟ್ರು, 10.8 ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಬರ್ದಿದ್ದಾರೆ, ಗೊತ್ತಾಗ್ಲಿ ಅಂತ. ಹಿಮ ಮೇಲೆ ಮಣ್ಣು ಬಿದ್ದು ಬಿದ್ದು ಹಿಮ ಫುಲ್ಲು ಮಣ್ಣು ಥರ ಕಾಣಿಸ್ತಿದೆ ನೋಡಿ. ಇವರೆಲ್ಲ ಪಹಲ್ಗಾಮಿಂದ ಹತ್ತಿ ಇಳಿತಾ ಇರೋದು, ಇವರು ಬರ್ತಾ ಇದಾರೆ ನೋಡಿ. ಬೆಳಗಿಂದ ಏನು ತಿಂದಿರ್ಲಿಲ್ಲ, ನೀರು ಸಮೇತ ಕುಡ್ದಿರ್ಲಿಲ್ಲ. ಈಗ ಬಂದು ಆ್ಯಪಲ್ ತಗೊಂಡಿನಿ, ಕಾಶ್ಮೀರ್ ಆ್ಯಪಲ್. ಈಗ ತಿಂತಾ ಇದ್ದೀನಿ. ನಡೆದು ಸುಸ್ತಾಗ್ಬಿಡ್ತು. ಸ್ಟಾರ್ಟಿಂಗ್ ಬರೀ 2 ಕಿಲೋಮೀಟ್ರ್ ಅಷ್ಟೇ ಕುದುರೆಯಲ್ಲಿ ಬಂದಿದ್ದು, ಮಿಕ್ಕಿದ ಪೂರ್ತಿ ನಡೆದಿದ್ದು. ಎದುರುಗಡೆ ಗುಡ್ಡ ಕಾಣಿಸ್ತಿದೆಯಲ್ಲ, ಅದು ನಡೆದು ಹತ್ಬೇಕೀಗ. ಪೂರ್ತಿ ಹತ್ತದ್ಮೇಲೆ ಕುದುರೆ ಅಂತ ಸಿಗ್ದ. ಬರ್ರಿ ಅಂತಂದ. ಮತ್ತು ಹತ್ಕೊಂಬಂದೆ. ಅದು ಎದುರುಗಡೆ ಕಾಣಿಸ್ತಿದೆಯಲ್ಲ, ಅದು ನಡ್ಕೊಂಬರೋರ್ಗೆ ಅಲ್ಲಿಂದ ಡೌನು. ನಾನು ಹತ್ತದ್ನಲ್ಲ, ಅಲ್ಲಿ ಎದುರುಗಡೆ ಕಾಣಿಸ್ತಲ್ಲ, ಅಲ್ಲಿಂದ ಪೂರ್ತಿ ಡೌನ್. ಆ ಡೌನ್ ಇಳಿದ ತಕ್ಷಣ ದೇವಸ್ಥಾನ ಸಿಗುತ್ತೆ. ಅದೇ ನೋಡಿ ಎದುರುಗಡೆ ಕಾಣಿಸ್ತಿದೆಯಲ್ಲ, ಅಂತೂ ಇಂತೂ ರೀಚ್ ಆದ್ವಿ. ಬಾಬಾ ಬರ್ಫಾನಿಜಿ ಕಿ ಜೈ. ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, ಈಗ ಟೈಮ್ ಎಷ್ಟು ಗೊತ್ತಾ? 4:15. ಇನ್ನೂ ಮುಟ್ಟಿಲ್ಲ ಅಮರ್ನಾಥ್ನ. ಇನ್ನೂ ಹೆಚ್ಚು ಕಮ್ಮಿ 1.5 ಕಿಲೋಮೀಟ್ರ್ ಐತೆ, ಕಾಣಿಸ್ತೈತೆ ನೋಡ್ರಿ. ಇದು ನಡ್ಕೊಂಬರೋರಿಗೆ, ಇದು ಕುದುರೆದು. ಬೆಳಿಗ್ಗೆ 4 ಗಂಟೆಗೆ ಓಪನ್ ಆಗುತ್ತೆ.
ಗೇಟು 4 ಗಂಟೆಗೆ ಓಪನ್ ಆಗಿ 10 ಗಂಟೆ ಕ್ಲೋಸ್ ಆಗತ್ತೆ. ಕರೆಕ್ಟ್ ನಾನು ಬರೋಕ್ಕೂ ಕ್ಲೋಸ್ ಆಗಬೇಕು. ಅದರಷ್ಟ ಆಯಿತು. ಮತ್ತು ಇಲ್ಲಿ ಸಂಜೆ 6 ಗಂಟೆಗೆ ಕ್ಲೋಸು. 6 ಗಂಟೆ ಮೇಲೆ ದರ್ಶನ ಇಲ್ಲ ಇಲ್ಲಿ ಅಮರ್ನಾಥ. 6 ಗಂಟೆ ಒಳಗೆ ರೀಚ್ ಆಗಂಗೆ ನೋಡ್ಕೊಬೇಕು ನೀವು. ನಡ್ಕೊಂಬರೋರು, ಅಕಸ್ಮಾತ್ ನಡ್ಕೊಂಬರೋರು ಇದ್ರೆ ರಿಟರ್ನ್ ಬರ್ಬೇಕಾದ್ರೆ ಎಷ್ಟೊತ್ತಾದ್ರೂ ತೊಂದರೆ ಇಲ್ಲ, ಆರಾಮಾಗಿ ಬರ್ಬೋದಂತೆ. ಫುಲ್ ಐಸು ನೋಡಿ ಇದು. ಕರಗಿ ನೀರು ಆಗ್ತಾ ಇದೆ. ಐಸ್ ಇದು. ಆರು ಗಂಟೆ ಕ್ಲೋಸು. ಈಗ 4:40. ಇನ್ನು 1 ಗಂಟೆ 20 ನಿಮಿಷ ಟೈಮ್ ಇದೆ. 1 ಗಂಟೆ 20 ನಿಮಿಷದಲ್ಲಿ ಬಾಬಾ ಬರ್ಫಾನ್ ಇದು ದರ್ಶನ ಮಾಡಬೇಕು. ಒಳ್ಳೆ ಮಲ್ಟಿ ಟಾಸ್ಕ್ ಆಗಿದೆ ಇವತ್ತಂತೂ. ಬೆಳಗ್ಗೆ ಎದ್ದಾಗಿಂದ ಮಧ್ಯಾಹ್ನ 1:30 ಅಷ್ಟೊತ್ತಿಗೆ ಅಲ್ಲಿ ಭಂಡಾರೆಯಲ್ಲಿ ಸ್ವಲ್ಪ ಅನ್ನ ತಿಂದೆ. ಅನ್ನ ದಾಲ್ ಸಾರು. ಅಲ್ಲಿ ಹೆಂಗೆ ಅಂದರೆ ಇಲ್ಲೆಲ್ಲ ಅಕ್ಕಿ ಅರ್ಧ ಬೇಯಿಸಿರ್ತಾರೆ, ಅದೇ ಬೇಜಾರು. ರಾಜ್ಮಾ ಚಾವಲ್ ಅಲ್ಲಿಗೆ ಹೋಗ್ಬೇಕು ಇನ್ನು 1 ಅವರಲ್ಲಿ. 1 ಗಂಟೆ 20 ನಿಮಿಷದಲ್ಲಿ 1 ಕಿಲೋಮೀಟರ್ ಇದೆ. ಕಾಲು ಹೆಜ್ಜೆ ಇಡಕ್ ಆಗ್ತಿಲ್ಲ. ಶಿವನೇ ಕರ್ಕೊಂಡು ಹೋಗ್ತಾ ಇದ್ದಾನೆ, ಹಂಗಾಗಿ ಇದೆ. ಐದು ಗಂಟೆ ಕ್ಲೋಸು ಅಂದರು. ಆ್ಯಕ್ಚುಲಿ 6 ಗಂಟೆಗೆ. 5 ಗಂಟೆ ಕ್ಲೋಸ್ ಅಂದೋದಕ್ಕೆ ಓಡ್ ಬಂದಿದ್ದು, ಸುಸ್ತಾಗ್ಬಿಡ್ತು. 6 ಗಂಟೆ ಕ್ಲೋಸ್ ಅಂತ. 20 ನಿಮಿಷದಲ್ಲಿ ಬಂದ್ಬಿಡಿ 1 ಕಿಲೋಮೀಟ್ರು. ದರ್ಶನ ಮುಗಿಸ್ಕೊಂಬಂದೆ. ಅಲ್ಲೇ ಲಾಕರ್ ರೂಮ್ಗಳಿದೆ, ಬ್ಯಾಗು ಮೊಬೈಲ್ಸು ಎಲ್ಲ ಇಡ್ಬೋದು. ಇಟ್ಟ ಮೇಲೆ 450 ಮೆಟ್ಲು ಹತ್ತಬೇಕು. 450 ಮೆಟ್ಲು ಹತ್ತಿ ದರ್ಶನ ಮಾಡ್ಕೊಂಬಂದೆ. ಅಲ್ಲಿ ನೋಡಿ ಕಾಣಿಸ್ತೈತಲ್ಲ, ಅಲ್ಲೇ ಲೆಫ್ಟ್ ಸೈಡಲ್ಲಿ ಮೇಲ್ಗಡೆ ಅದೇ ಶೇಷನಾಗು. ಶೇಷನಾಗ್ ಹಿಂಗೆ ಬಂದು ಇಲ್ಲಿ ರೈಟ್ ಸೈಡಿಗೆ ತನಕ ಬಂದೈತೆ ನೋಡಿ, ಇಲ್ಲಿ ಮೇಲ್ಗಡೆ. ಇದೆಲ್ಲ ಶೇಷನಾಗ್ ಅಂತಾರೆ ಇದಕ್ಕೆ. हर हर महादेव, हर हर महादेव. चलिए चलिए चलिए. ನೀರು ನೋಡಿ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಇದೆ.
ಇದು ನೋಡಿ ರೈಟ್ ಸೈಡಲ್ಲಿ ಕಾಣಿಸ್ತಿದೆಯಲ್ಲ, 6ನೇ ತಾರೀಕು ನಾನು ದರ್ಶನ ಮಾಡಿದಾಗ ಈ ಥರ ಇತ್ತು. ಫುಲ್ ಕರ್ಗೋಗಿತ್ತು. ಸ್ವಲ್ಪ ಕಾಣಿಸ್ತಿದೆಯಲ್ಲ ಅಷ್ಟೇ ಇದ್ದಿದ್ದು. ಮಾರನೇ ದಿನ ನಮ್ಮ ಬಾಂಬೆದ ನೋಡಿದಾಗ ಅದು ಸಿಕ್ಕಿಲ್ಲ, ಫುಲ್ ಕರ್ಗೋಗಿತ್ತು. भाई कहता 8 मई को आता है, तुम कौन है? हर हर महादेव, हर घर महादेव, बाबा बर्फानी की जय।